ವೆರಿ ಇಂಟ್ರೆಸ್ಟಿಂಗ್ ನ್ಯೂಸ್ ಅಪ್ಡೇಟ್ಸ್ ಏನು ಅಂತ ಹೇಳಿದರೆ ಇಲ್ಲಿವರೆಗೂ ಕೂಡ ನೀವು ಏನು ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟ ಹಾಗೆ ಅಶ್ವವೇಗ ನ್ಯೂಸ್ನಲ್ಲಿ ಕೇಳ್ಕೊಂಡು ಬಂದಿದ್ದೀರೋ ಅದರ ಇಂಚಿಂಚು ಮಾಹಿತಿ ಕೂಡ ಇವತ್ತು ನಿಜವಾಗ್ತಾ ಇದೆ. ಕಾರಣ ಇಷ್ಟೇ, ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೀನಿ. ಎಸ್, ಅಫ್ಕೋರ್ಸ್ ಇಟ್ ಈಸ್ ಅಬೌಟ್ ಡಿ.ಕೆ. ಶಿವಕುಮಾರ್ ಕ್ಯಾಬಿನೆಟ್. ಅವ್ರು ಸಚಿವರಾಗ್ತಾರಾ, ಇವ್ರು ಸಚಿವರಾಗ್ತಾರಾ ಅಂತ ಎಷ್ಟೇ ಕನ್ಫ್ಯೂಷನ್ಗಳು ಇದ್ರೂ ಕೂಡ ಇಂಥವ್ರಿಗೆ ಸಿಗುತ್ತೆ, ಇಂಥವ್ರಿಗೆ ಸಿಗಲ್ಲ ಅನ್ನೋದನ್ನ ಖಚಿತವಾಗಿ ಹೇಳಿರೋದು ಕನ್ನಡ ಮಾಧ್ಯಮದಲ್ಲಿ. ಅದು ನಿಮ್ಮ ಅಶ್ವವೇಗ ನ್ಯೂಸ್ ಅಂತ ಹೇಳೋದಕ್ಕೆ ನನಗೂ ಕೂಡ ಹೆಮ್ಮೆ ಆಗ್ತಾ ಇದೆ. ಹಾಗಾಗಿ ಇವತ್ತು ಜಾತಿವಾರು, ಸಮುದಾಯ ಪ್ರಾದೇಶಿಕವಾರು, ಹಿರಿತನ, ಕಿರಿತನ ಎಲ್ಲ ಆಧಾರಗಳ ಮೇಲೆ, ಎಲ್ಲ ಪರ್ಮ್ಯೂಟೇಷನ್ ಕಾಂಬಿನೇಷನ್ ಆಧಾರದ ಮೇಲೆ ಯಾರಿಗೆಲ್ಲ ಮಣೆ ಹಾಕ್ತಾ ಇದೆ ಡಿ.ಕೆ. ಕ್ಯಾಬಿನೆಟ್, ಏನು ಹಕ್ಕಿಕತ್ತು ಸಮಾಚಾರ ಎಲ್ಲ ಅಪ್ಡೇಟ್ಸ್ ನೋಡ್ತಾ ಹೋಗೋಣ. ಸೊ ಸ್ಟೇ ವಿತ್ ಮೀ ಟಿಲ್ ದ ಎಂಡ್. ದಲಿತ, ಎಸ್ಟಿ, ಮುಸ್ಲಿಮರಿಗೆ ಕಾಂಗ್ರೆಸ್ನಲ್ಲಿ ಬಂಪರ್ ಬಹುಮಾನ ಸಿಕ್ಕಂಗಿದೆ. 4 ದಲಿತರು, 2 ಪರಿಶಿಷ್ಟ ಪಂಗಡದವರು, 2 ಮುಸ್ಲಿಮರು, 4 ಒಕ್ಕಲಿಗರು, ಅಫ್ಕೋರ್ಸ್ ಸಮುದಾಯವಾರು, 2 ಮುಸ್ಲಿಮರು, 3 ಲಿಂಗಾಯತ, ತಲಾ 1 ಈಡಿಗ ಮತ್ತು ಉಪಾರ ಸಮುದಾಯಕ್ಕೆ ಸೇರಿದಂಥವರು ಸಚಿವರಾಗ್ತಾ ಇದ್ದಾರೆ. ಮೊಗವೀರ ಸಮುದಾಯದ, ರಾಜಪೂತ ಸಮುದಾಯದ ಮತ್ತು ಮರಾಠಿಗರಿಗೆ 1 ಸ್ಥಾನವನ್ನ ಕಲ್ಪಿಸಲಾಗಿದೆ ಕಾಂಗ್ರೆಸ್ ಹೈಕಮಾಂಡ್ನಿಂದ. ಅಶ್ವವೇಗ ನ್ಯೂಸ್ನಲ್ಲಿ ಜಾತಿವಾರು ಮಂತ್ರಿಮಂಡಲದ ಪಟ್ಟಿ ಈಗ ನಿಮ್ಮ ಮುಂದೆ ಪ್ರಸ್ತುತ. ದಲಿತ, ಎಸ್ಟಿ, ಮುಸ್ಲಿಮರಿಗೆ ಕಾಂಗ್ರೆಸ್ನಲ್ಲಿ ನಿಜಕ್ಕೂ ಕೂಡ ಒಂದು ರೀತಿಯಾದಂಥ ಬಂಪರ್ ಬಹುಮಾನ ಸಿಕ್ಕಿದೆ. ನೋಡಿ, ಕಾಂಗ್ರೆಸ್ ಅಂತ ಹೇಳಿದ ತಕ್ಷಣ ಬಡವರು, ನಿರ್ಗತಿಕರು, ಹಿಂದುಳಿದವರು, ಅಹಿಂದ ವರ್ಗದವರು ಅವರಿಗೆ ಜಾಸ್ತಿ ಮಣೆ ಹಾಕ್ತಾರೆ ಅನ್ನುವ ಏನು ಒಂದು ಹಣೆಪಟ್ಟಿ ಇದೆ, ಶೀರ್ಷಿಕೆ ಇದೆ. ಚುನಾವಣೆ ನಿಮಿತ್ತ ಯಾವ ರೀತಿ ಅವರು ಪ್ಲೇ ಕಾರ್ಡ್ನ ಯೂಸ್ ಮಾಡ್ತಾ ಇರ್ತಾರೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಮುಂಬರುವ ದಿನಗಳಲ್ಲಿ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ಸದ್ಯದ ಬೆಳವಣಿಗೆಗಳನ್ನು ಗಮನಿಸಿ ಎಲ್ಲ ರೀತಿಯಲ್ಲೂ ಕೂಡ ಅಳೆದು ತೂಗಿ ಈಗ ಮಂತ್ರಿ ಪಟ್ಟವನ್ನು ಕೊಡಲಾಗಿದೆ. ಕಳೆದ 1-2 ತಿಂಗಳು, ಇವತ್ತು ನೋಡಿ 3ನೇ ತಾರೀಕು, ನೆನಪಾಗಬೇಕು ನಿಮಗೆ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯಾಗಿ 2 ತಿಂಗಳಾಯಿತು. 2 ತಿಂಗಳ ನಂತರ ಇವತ್ತು ಸಂಪುಟ ವಿಸ್ತರಣೆಗೆ ಮುಹೂರ್ತ ನಿಗದಿ ಆಗ್ತಾ ಇದೆ. ಹೀಗಾಗಿ ಡಿ.ಕೆ. ಕ್ಯಾಬಿನೆಟ್ 2.0 ಅಲ್ಲಿ ಏನಿರುತ್ತೆ ಏನಿರಲ್ಲ ಇಂಚಿಂಚು ಮಾಹಿತಿಯನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಎಸ್, ಐ ರಿಪೀಟ್, ದಲಿತ ಸಮುದಾಯದ, ಎಸ್ಟಿ ಸಮುದಾಯದ, ಮುಸ್ಲಿಂ ಸಮುದಾಯದ ಬಹುತೇಕ ನಾಯಕರಿಗೆ ಕಾಂಗ್ರೆಸ್ನಲ್ಲಿ ಒಂದು ಮಟ್ಟಿಗೆ ಇಲ್ಲಿ ಬಂಪರ್ ಬಹುಮಾನ ಸಿಕ್ಕಿದೆ. 4 ದಲಿತರು ಎಷ್ಟು ಜನ ಇದ್ದಾರೆ? 4 ಇದ್ದಾರೆ. ಪರಿಶಿಷ್ಟ ಪಂಗಡದವರು ಎಷ್ಟಿದ್ದಾರೆ? ಎಸ್, ಅಶ್ವವೇಗಕ್ಕೆ ಸಚಿವರ ಪಟ್ಟಿ ಲಭ್ಯ ಆಗಿದೆ. ದಲಿತ ಸಮುದಾಯದ PM ನರೇಂದ್ರ ಸ್ವಾಮಿ, ಶಿವರಾಜ್ ತಂಗಡಗಿ, ರುದ್ರಪ್ಪ ಲಮಾಣಿ ಮತ್ತು KS ಬಸವಂತಪ್ಪ. ಎಸ್, ಲೆಟ್ಸ್ ಗೋ ಅಹೆಡ್. 67 ವರ್ಷದ ರುದ್ರಪ್ಪ ಲಮಾಣಿ, 67 ಅಂದರೆ ಅದು ವಯಸ್ಸು. 58 ವರ್ಷದ KS ಬಸವಂತಪ್ಪ, ಇನ್ನು 54 ವರ್ಷದ B ನಾಗೇಂದ್ರ, 63 ವರ್ಷದ T ರಘುಮೂರ್ತಿ, ಜಮೀರ್ ಅಹಮದ್ ಖಾನ್. ವೆರಿ ಇಂಟ್ರೆಸ್ಟಿಂಗ್. ಹಾವು ಏಣಿ ಆಟದಲ್ಲಿ ಕೊನೆಗೂ ಕೂಡ ಅವ್ರಿಗೆ ಏಣಿ ಸಿಕ್ಕಿದೆ ಅಂತ ಹೇಳ್ಬೋದು. ರಿಜ್ವಾನ್ ಅರ್ಷದ್, ಸಂತೋಷ್ ಲಾಡ್, ಮಧು ಬಂಗಾರಪ್ಪ, ಸಿ ಪುಟ್ಟರಂಗ ಶೆಟ್ಟಿ ಹಿರಿಯರು, 71 ವರ್ಷದ ವಯೋಮಾನದವರು. ಇನ್ನು ಭಟ್ಕಳದ ಮಂಕಾಳ ವೈದ್ಯ, 54 ವರ್ಷದ ಶಾಸಕರು ಈಗ ಸಚಿವರಾಗ್ತಾ ಇದ್ದಾರೆ. 52 ವರ್ಷದ ಅಜಯ್ ಸಿಂಗ್ ಮಂತ್ರಿ ಪಟ್ಟವನ್ನು ಅಲಂಕರಿಸಲಿದ್ದಾರೆ. ಇನ್ನು ಎನ್ ಚಲುವರಾಯಸ್ವಾಮಿ, ಬಹಳ ಇಲ್ಲೂ ಕೂಡ ಅಳೆದು ತೂಗಿ 66 ವರ್ಷದ ಚಲುವರಾಯಸ್ವಾಮಿ, 68 ವರ್ಷದ KM ಶಿವಲಿಂಗೇಗೌಡರಿಗೂ ಕೂಡ ಇಲ್ಲಿ ಸಚಿವ ಸ್ಥಾನ ಲಭ್ಯ ಆಗ್ತಾ ಇದೆ. 61 ವರ್ಷದ HC ಬಾಲಕೃಷ್ಣ, ಗಾಯತ್ರಿ ಶಾಂತೇಗೌಡ, ಕುರುಬ ಸಮುದಾಯದ ಗಾಯತ್ರಿ ಶಾಂತೇಗೌಡ, ಲಿಂಗಾಯತ ಸಮುದಾಯದ ಬಸವರಾಜ್ ರಾಯರೆಡ್ಡಿ, ರೆಡ್ಡಿ ಲಿಂಗಾಯತದವರು, ವಿಜಯಾನಂದ್ ಕಾಶಪ್ಪನವರ್ 54 ವರ್ಷದ
ವಯೋಮಾನದವರು. ಇನ್ನು ಲಕ್ಷ್ಮಣ್ ಸವದಿ 66 ವರ್ಷದ ವಯೋಮಾನದವರು. PM ನರೇಂದ್ರ ಸ್ವಾಮಿ 63 ವರ್ಷ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಮತ್ತು ಇನ್ಸೈಡ್ ಸ್ಟೋರಿ ಎಲ್ಲವನ್ನೂ ಕೂಡ ಈಗಾಗಲೇ ನಮಗೆ ಬರ್ತಾ ಇದ್ದಂಥ ದೀಪಾ ಕುಕ್ಕುವಾಡ, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್, ಈಸ್ ಆನ್ ಫೋನೋ. ಓಕೆ ದೀಪಾ, ಫೈನಲೈಸ್ ಅನ್ಕೊಳ್ಬೋದಾ ಈ ಹೆಸರುಗಳನ್ನು? ಮಂತ್ರಿಮಂಡಲದಲ್ಲಿ ಇವರೆಲ್ಲ ಸೇರ್ತಿದ್ದಾರೆ ಅಂತ ಅನ್ಕೊಳ್ಬೋದಾ? ಇಸ್ ಇಟ್ ಕನ್ಫರ್ಮ್ಡ್? ಎಸ್, ಡಿಸ್ಕನೆಕ್ಟ್ ಆಗಿದೆ. ಮತ್ತೆ ಅವರನ್ನ ಸಂಪರ್ಕ ಮಾಡೋಣ. ಒಟ್ಟಿನಲ್ಲಿ ಕನ್ನಡ ಮಾಧ್ಯಮ ಇತಿಹಾಸದಲ್ಲಿ ಸುದ್ದಿವಾಹಿನಿಯಲ್ಲಿ ನೀವು ಗಮನಿಸಿರಬಹುದು, ಕಳೆದ ಹಲವು ದಿನಗಳಿಂದ ಈ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟ ಹಾಗೆ ಏನೇನು ಮಾಹಿತಿ ಬರ್ತಾ ಇತ್ತು, ರಿಯಲ್ ಅಪ್ಡೇಟ್ಸ್, ಇನ್ಸೈಡ್ ಸ್ಟೋರಿ, ಎಲ್ಲ ಇಂಚಿಂಚು ಮಾಹಿತಿಯನ್ನು ನಾವು ನಿಮಗೆ ಕೊಡ್ತಾ ಬಂದಿದ್ದೀವಿ. ಇನ್ನು ಮುಂದೆ ಕೂಡ ಕೊಡ್ತಾ ಇದ್ದೀವಿ. ಈಗಲೂ ಕೂಡ ಕೊಡೋದಕ್ಕೆ ನಾವು ರೆಡಿಯಾಗಿದ್ದೇವೆ. ಎಸ್, ಸಂಪುಟ ವಿಸ್ತರಣೆ ತುಂಬ ಇಂಪಾರ್ಟೆಂಟು. ನಿಜ, ರಾಜಕಾರಣ, ಅಲ್ಲಿ ತಂತ್ರಗಾರಿಕೆ, ಕುತಂತ್ರಗಾರಿಕೆ, ಎದೆಗಾರಿಕೆ, ಇವೆಲ್ಲ ಏನೇ ಇದ್ದರೂ ಕೂಡ ಒಂದು ಸಿಸ್ಟಮ್ ಅಂತ ಹೇಳಿದಾಗ ಇದನ್ನು ಫಾಲೋ ಮಾಡಬೇಕು. ಅದನ್ನು ನಾವು ಕೊಡ್ತಾ ಇದ್ದೀವಿ. ಎಸ್,